ಮನಿ ಸೇವ್ ಮಾಡಬೇಕು ಅಂದರೆ ಒಂದು ದೃಢ ನಿರ್ಧಾರ ಬೇಕು. ನಾವು ಮನಿ ಸೇವ್ ಮಾಡ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೋಬೇಕು. ಆವಾಗಲೇ ಅದು ಸಾಧ್ಯವಾಗುತ್ತೆ. ನಾವು ಮನಿನ ಒಂದಕ್ಕೆ ಸೇವ್ ಮಾಡೋದನ್ನು ನಿಲ್ಲಿಸಬೇಕು. ಹಲವಾರು ರೀತಿಯ ವಿಧಗಳು ಮನಿ ಸೇವಿಂಗ್ಸ್ನಲ್ಲಿ ಇದ್ದಾವೆ. ಅದಕ್ಕೆ ತಕ್ಕಂತೆ ನಾವು ಸೇವಿಂಗ್ಸ್ನ ಮಾಡಬೇಕು. ನಾವು ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಸೇವ್ ಮಾಡಬೇಕು ಅಂದರೆ ನಮ್ಮ ಖರ್ಚುಗಳನ್ನು ಅವಾಯ್ಡ್ ಮಾಡಬೇಕು. ಹಾಗೆ ವಾರದ ಇಡೀ ದಿನ ದುಡಿದಿರುವಂತಹ ಹಣವನ್ನು ಯಥೇಚ್ಛವಾಗಿ ಬಳಸುವುದರಿಂದ ಖರ್ಚು ಜಾಸ್ತಿ ಆಗುತ್ತೆ. ಅದನ್ನು ಸೇವ್ ಮಾಡಿದರೆ ಯಾವುದಕ್ಕಾದ್ರೂ ಒಂದಕ್ಕೆ ಆಗುತ್ತೆ. ನಾವು ಏನು ಖರ್ಚು ಮಾಡ್ತೀವೋ ಅದ್ರ ಮೇಲೆ ಕಂಟ್ರೋಲ್ ಅನ್ನೋದು ಇರಬೇಕು. ಅದರಿಂದ ಸೇವ್ ಆಗುತ್ತೆ ಮನಿ. ನಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ವಸ್ತುವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಅನಾವಶ್ಯಕ ವಸ್ತುಗಳಿಗೆ ಕೈ ಹಾಕಬಾರದು. ಇದರಿಂದ ಅಧಿಕ ಖರ್ಚು ಹೆಚ್ಚಾಗುತ್ತದೆ. ನಾವು ಗ್ರಾಸರಿಯನ್ನು ತರುವಾಗ ಅದನ್ನು ಲಿಸ್ಟ್ ಮಾಡಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಯಾವುದು ಇದೆ ಯಾವುದು ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಂಡು ಅದನ್ನು ತೆಗೆದುಕೊಳ್ಳಬೇಕು. ನಾವು ಯಾವುದೇ ದಿನಸಿ ತೆಗೆದುಕೊಂಡರೂ ಅದು ಇದೆ ಇಲ್ಲ ಎಂಬುದನ್ನು ನೋಡಿ ನಾವು ಯೋಚನೆ ಮಾಡಿ ತೆಗೆದುಕೊಳ್ಳಬೇಕು. ಇದ್ದರೆ ತೆಗೆದುಕೊಳ್ಳಬಾರದು. ಏಕೆಂದರೆ ಅದು ಹುಳ ಬೀಳುವ ಸಂಭವವಿರುತ್ತದೆ. ಆದ್ದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳಬೇಕು. ಇದರಿಂದಲೂ ಸಹ ತಕ್ಕ ಮಟ್ಟಿಗೆ ಹಣ ಉಳಿತಾಯವಾಗುತ್ತದೆ. ತರಕಾರಿಯನ್ನು ಯಥೇಚ್ಛವಾಗಿ ತೆಗೆದುಕೊಳ್ಳಬಾರದು. ಇದರಿಂದ ಅದು ಕೊಳೆತು ಹೋಗುವ ಸಂಭವವಿರುತ್ತದೆ. ನಾವು ಎಷ್ಟು ಉಪಯೋಗಿಸುತ್ತೇವೆಯೋ ಅಷ್ಟು ತರಕಾರಿಯನ್ನು ಮಾತ್ರ ತೆಗೆದುಕೊಳ್ಳಬೇಕು. ವಾರಕ್ಕೆ ಆಗುವಷ್ಟು ತರಕಾರಿಯನ್ನು ತೆಗೆದುಕೊಂಡು ಮೀಲ್ ಪ್ರಿಪ್ರೇಷನನ್ನು ಮಾಡಿಟ್ಟುಕೊಂಡರೆ ನಮಗೆ ಯಾವುದು ಬೇಕು ಯಾವುದು ಬೇಡ ಎಂಬುದು ಗೊತ್ತಾಗುತ್ತದೆ. ನಾವು ಗ್ರಾಸರೀಸ್ನ ಎಲ್ಲಿ ತರ್ತೀವಿ ಅನ್ನೋದು ಸಹ ಮುಖ್ಯವಾಗುತ್ತದೆ. ಎಷ್ಟಕ್ಕೆ ಎಷ್ಟು ಕೆಜಿಗೆ ಎಷ್ಟು ಕೊಟ್ಟು ತರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದರಿಂದಲೂ ಸಹ ಹಣ ಉಳಿತಾಯ ಆಗುತ್ತೆ. ನೀವು ಮಂತ್ಲಿ ಇಷ್ಟು ಸೇವ್ ಮಾಡ್ತೀನಿ ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಅದು ಖಂಡಿತ ಸೇವ್ ಆಗುತ್ತೆ ಹಣ. ಹಣ ಉಳಿಸೋದು ಸಂಪಾದನೆ ಮೇಲೆ ಡಿಪೆಂಡ್ ಆಗಿರಲ್ಲ, ಖರ್ಚು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ ಎಷ್ಟು ಸಂಪಾದನೆ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸಂಬಳ ಬರುತ್ತೆ ಅಂದರೆ ಅದಕ್ಕೆ ತಕ್ಕಂತೆ ಖರ್ಚುಗಳಿರುತ್ತವೆ. ಕರೆಂಟ್ ಬಿಲ್, ನೀರಿನ ಬಿಲ್, ಫೋನ್ ರೀಚಾರ್ಜ್ ಬಿಲ್ ಇತ್ಯಾದಿ ರೀತಿಯ ಖರ್ಚುಗಳಿರುತ್ತವೆ. ಅವುಗಳನ್ನು ತಿಂಗಳ ಸಂಬಳಕ್ಕೆ ತಕ್ಕಂತೆ ನಾವು ಉಪಯೋಗಿಸಬೇಕು. ಇದರಿಂದ ಮನಿ ಸೇವ್ ಆಗುತ್ತೆ. ಅತಿಯಾದ ಶಾಪಿಂಗ್ ಮಾಡೋದ್ರಿಂದಲೂ ಮನಿ ಖರ್ಚಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಮಿತವ್ಯಯಕ್ಕೆ ತಕ್ಕಂತೆ ಮಾಡಿದರೆ ಅದರಿಂದ ಹಣ ಸೇವ್ ಆಗುತ್ತೆ. ಈಗ ಬಂಗಾರ, ಬೆಳ್ಳಿ, ಚಿನ್ನ ರೇಟ್ ಆಗಿದೆ. ಅದರಿಂದ ಸೇವಿಂಗ್ಸ್ ಮಾಡೋದು ಬೇಡ ಅಂತ ಗೃಹಿಣಿಯರು ಸುಮ್ಮನೆ ಕುಳಿತಿರುತ್ತಾರೆ. ನಾವು ಮೊದಲು ತೆಗೆದುಕೊಂಡ ಬಂಗಾರಕ್ಕೂ ಈಗಿನ ಬಂಗಾರಕ್ಕೂ ಒಂದೇ ರೀತಿಯ ರೇಟ್ ಇರೋದಿಲ್ಲ. ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಮನಿ ಸೇವ್ ಮಾಡೋದನ್ನು ನಾವು ಬಿಡಬಾರದು. ನಾವು ಬಂಗಾರ ತೆಗೆದುಕೊಳ್ಳೋದರಿಂದ ಮುಂದೆ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಯಾಕೆ ಬಂಗಾರ ತೆಗೆದುಕೊಳ್ಳಬಾರದು? ಇದರಿಂದ ಮನಿ ಸೇವ್ ಮಾಡಬೇಕು. ಬಂಗಾರವನ್ನು ತೆಗೆದುಕೊಳ್ಳಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತೆಗೆದುಕೊಳ್ಳಬೇಕು. ಅದು ಯಾವಾಗಲೂ ಬೆಲೆ ಜಾಸ್ತಿ ಇರುತ್ತೆ. ಬೆಲೆ ಅಂತೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಗೋಲ್ಡ್ನ ಪರ್ಚೇಸ್ ಮಾಡಬೇಕು. ಇದರಿಂದಲೂ ಸಹ ಮನಿ ಸೇವ್ ಆಗುತ್ತೆ. ಮನಿ ಸೇವ್ ಮಾಡೋದ್ರಿಂದ ಒಳ್ಳೆ ರೀತಿಯ ಉಪಯೋಗಗಳಿವೆ. ಆದ್ದರಿಂದ ಮನಿಯನ್ನು ಸೇವ್ ಮಾಡಬೇಕು. ಇದರಿಂದ ನಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಮನಿ ಸೇವ್ ಮಾಡಬೇಕು. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.